ಹಾಗಾಗಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸದ್ಯಕ್ಕೆ ಈಗ ಟಾಕ್ಸಿಕ್ ಮೇಲೆ ಎಷ್ಟು ಜನರ ಕಣ್ಣಿದೆ ಅಂದರೆ ಸಿನಿಮಾದ ಮೇಲೆ ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಬಹುಶಃ ನಾನು ಟಾಕ್ಸಿಕ್ನ ಒಂದು ಮೊದಲೇ ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ, ಅಪ್ಡೇಟ್ ಖಂಡಿತವಾಗ್ಲೂ ಅಲ್ಲ, ಇದು ಸರ್ಪ್ರೈಸು ಅಂತ. ಸೊ ಇನ್ನೂ ಸರ್ಪ್ರೈಸಸ್ಗಳು ತುಂಬಾ ಕಾಯ್ತಾ ಇದೆ. ಆ್ಯಂಡ್ ಇವತ್ತು ಕೂಡ ಬಂದಿರುವಂಥ ಅಪ್ಡೇಟ್ ಕೂಡ ಒಂದೊಂದು ಖುಷಿ ಕೊಟ್ಟಿರುವಂಥದ್ದು. ಏನು ಕತೆ ಇವತ್ತಿನ ಅಪ್ಡೇಟು, ಏನೆಲ್ಲ ನಡೀತಾ ಇದೆ ಟಾಕ್ಸಿಕ್ಕಲ್ಲಿ, ಕೆಲವೊಂದು ವಿಚಾರಗಳ ಬಗ್ಗೆ ಇವತ್ತು ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ಅಪ್ಡೇಟ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ರುಕ್ಮಿಣಿ ವಸಂತ್ ಅವರು ಕೂಡ ಒಂದು ಟಾಕ್ಸಿಕ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ರೂಮರ್ಸ್ಗಳಿತ್ತು. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರಲಿಲ್ಲ. ಬಟ್ 90% ನನಗಂತೂ ಗೊತ್ತಿತ್ತು ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ. ಸೊ ಈ ಸಿನಿಮಾದ ಹೀರೋಯಿನ್ ರಿವೀಲ್ಗಳನ್ನು ನೋಡ್ತಾ ಹೋಯಿತು ಅಂದರೆ ಈಗ ಆಲ್ಮೋಸ್ಟ್ 5 ಜನ ಆದರು. ಸೊ ಅದರಲ್ಲಿ ಈಗ ನಮ್ಮ ರುಕ್ಮಿಣಿ ವಸಂತ್ ಅವರು ಬಂದಿರುವಂಥದ್ದು. ಆ್ಯಂಡ್ ಅವರ ಒಂದು ಕಾಸ್ಟ್ಯೂಮು, ಅವರ ಒಂದು ಸ್ಟೈಲು ನೋಡಿದಾಗ ಒಂದು ರೀತಿಲಿ ಖುಷಿ ಆಗುತ್ತೆ. ಯಾಕೆಂದರೆ ರುಕ್ಮಿಣಿ ವಸಂತ್ ಅವರು ಒಂದು ಅದ್ಭುತವಾದಂಥ ಒಬ್ಬರು ನಟಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಸಿನಿಮಾಗಳು ನೋಡ್ಕೊಂಬಂದಿದ್ದೀವಿ ಅವ್ರದ್ದು. ಬಟ್ ಟಾಕ್ಸಿಕ್ಕಲ್ಲಿ ಈ ಎಲ್ಲ ಸಿನಿಮಾಗಳಿಗಿಂತ ಒಂದು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಪೋಸ್ಟರ್ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಏನಪ್ಪ, ಈಗ 5 ಜನ ಹೀರೋಯಿನ್ಗಳಿದ್ದಾರೆ, ಒಬ್ಬ ಹೀರೋ. ಸೊ ಹೇಗಿದೆ ಕತೆ ಅನ್ನುವಂಥದ್ದು ಒಂದು ಎಕ್ಸೈಟ್ಮೆಂಟ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ಕಾಡ್ತಾ ಇದೆ. ಸೊ ನಾನು ಹೇಳೋದೇನು ಅಂತಂದರೆ, ಟಾಕ್ಸಿಕ್ ಸಿನಿಮಾ ಏನಿದೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ, ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆಂದರೆ ಸೊ ಯಶ್ ಅವ್ರು ಏನಂತಂದರೆ ಆಫ್ಟರ್ KGF ಆದಮೇಲೆ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದ ಮೇಲೆ. ಬೇಗ ಸಿನಿಮಾ ಕೊಡ್ಬೋದು, ಖಂಡಿತವಾಗ್ಲೂ ಬೇಗ ಸಿನಿಮಾಗಳನ್ನ ಕೊಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ಬಟ್ ಆಡಿಯನ್ಸ್ನ ಒಂದು ಪರ್ಸ್ಪೆಕ್ಟಿವ್ ಏನಿದೆ, ಈಗಿನ ಸದ್ಯದ ಇಂಡಸ್ಟ್ರಿ ನೋಡೋದಾಯಿತು ಅಂದರೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಆಡಿಯನ್ಸ್ಗಳು ವೆರಿ ಬ್ರಿಲಿಯಂಟ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಡಿಯನ್ಸ್ಗಳಿಗೆ ಆ ಒಂದು ಸಿನಿಮಾ ನೋಡಿದ್ಮೇಲೆ ಓಕೆ, ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಅನ್ನೋ ಅಂತ ಅನ್ನಿಸ್ಬೇಕು. ಯಾಕಂದರೆ ಅಷ್ಟರ ಮಟ್ಟಿಗೆ ಆಡಿಯನ್ಸ್ ರಿಕ್ವೈರ್ಮೆಂಟ್ ತುಂಬ ಇರುವಂಥದ್ದು. ಸೊ ಬೇಗ ಸಿನಿಮಾ ಮಾಡೋದು, ಆಡಿಯನ್ಸ್ಗಳ ಹತ್ರ ತರ್ಬೋದು ಒಂದು ಕೆಟಗರಿ ಆಯಿತು ಅಂತಂದರೆ, ಸೊ ಆಡಿಯನ್ಸ್ಗಳಿಗೆ, ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ನೋಡಿದ್ರೆ ಒಂದು ಹೊಸ ರೀತಿ, ಒಂದು ಹೊಸ ಥ್ರಿಲ್ಲು, ಯಾವತ್ತೂ ನೋಡದೇ ಇರುವಂಥ ಒಂದು ಎಲಿಮೆಂಟ್ಸ್ಗಳು, ಯಾವತ್ತೂ ನೋಡದಿರುವಂಥ ಒಂದು ಕತೆ. ಸೊ ಯಾವತ್ತೂ ನಾವು ಆ ಒಂದು ಥಿಯೇಟ್ರಲ್ಲಿ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ ಅನ್ನುವಂಥದ್ದು ಏನಿದೆ, ಸೊ ಅದು ಒಂದು ತರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆ ಒಂದು ಟೈಮಿಗೆ ಆ ಒಂದು ಎಫರ್ಟ್ ಯಶ್ ಅವರು ತುಂಬಾ ಈ ಒಂದು ಟಾಕ್ಸಿಕ್ ಮೇಲೆ ಹಾಕಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಆ್ಯಂಡ್ ಫೈನಲಿ ಇವತ್ತು ಬಂದಂಥ ರುಕ್ಮಿಣಿ ವಸಂತ್ ಅವರ ಒಂದು ಪೋಸ್ಟರು ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ಸೊ ಆ ಪೋಸ್ಟರ್ ನೋಡ್ತಾ ಹೋಯಿತು ಅಂತಂದರೆ ರುಕ್ಮಿಣಿ ವಸಂತ್ ಅವರು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಗಲೇ ಹೇಳಿದಾಗೇ. ಬಟ್ ಅಬ್ಸರ್ವ್ ಮಾಡಬೇಕು, ಸ್ಟಾರ್ಟಿಂಗಲ್ಲೇ ರುಕ್ಮಿಣಿ ವಸಂತ್ ಅಂತ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ತುಂಬಾ ಒಂದು ವಿಭಿನ್ನ ರೀತಿಯಲ್ಲಿ ಮೇಕ್ ಓವರ್ ಆಗಿರುವಂಥದ್ದು, ಕಾಸ್ಟ್ಯೂಮ್ ಆಗಿರುವಂಥದ್ದು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫೈನಲಿ ನಾನು ಹೇಳೋದಿಷ್ಟೇ, ಟಾಕ್ಸಿಕ್ಗೆ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ಟಾಕ್ಸಿಕ್ನ ಒಂದು ಅಪ್ಡೇಟ್ ಬರೋಕ್ಕಿಂತ ಮುಂಚೆ ಅಂದರೆ ನಿನ್ನೆ ಅಷ್ಟೊತ್ತಿಗೆ ಒಂದು ಅಪ್ಡೇಟ್ ಬರುತ್ತೆ ಬೆಳಗ್ಗೆ 10:30 ಅಂತ ಎಲ್ಲರೂ ಕೂಡ ಒಂದು ಎಕ್ಸ್ ಖಾತೆಗಳಲ್ಲಿ ಹಾಕೊಳ್ತಾ ಇದ್ರು. ಬಟ್ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಕೂಡ ಟೀಸರ್ ಮೇಲಿತ್ತು, ಏನೋ ಚಿಕ್ಕದಾಗಿ ಒಂದು ಟೀಸರ್ ಬಿಡ್ತಾರೆ ಅಂತ. ಆದಷ್ಟು ಬೇಗ ಅದನ್ನು ಕೂಡ ಬರುತ್ತೆ. ಸೊ ನನಗನ್ಸೋ ಪ್ರಕಾರ ಈ 5 ಜನ ಒಂದು ಹೀರೋಯಿನ್ಗಳೇನಿದ್ದಾರೆ, ಸೊ ಇವ್ರದ್ದೆಲ್ಲ ಒಂದು ಕೊಲೇಜ್ ಮಾಡಿ ಸೊ ಒಂದು ಟೀಸರ್ ಏನಾದರೂ ಬರುವಂಥ ಸಾಧ್ಯತೆಗಳಿರ್ಬೋದು ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಸೊ ಆದಷ್ಟು ಬೇಗನೆ ಟೀಸರ್ ಕೂಡ ಬರುತ್ತೆ. ನಾನು ಹೇಳಿದ್ದೀನಿ ತುಂಬ ಸಲ, ನಾನು ಫಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ, ಅಪ್ಡೇಟ್ ಅಲ್ಲ ಟಾಕ್ಸಿಕ್ದು, ಸರ್ಪ್ರೈಸ್ ಅಂತ. ಸೊ ಅಪ್ಡೇಟ್ ಅಂತ ಅನ್ನೋಂಗೆ ಇಲ್ಲ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸು ಸೊ ಬರ್ತಾನೆ ಹೋಗ್ತಾ ಇರುತ್ತೆ, ನಾವು ನೋಡ್ತಾ ಹೋಗ್ತಿರೋದಷ್ಟೇ. ಸೊ ಮಾರ್ಚ್ 19ಕ್ಕೆ ಎಲ್ಲ ಒಂದು ಇಡೀ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಇಡೀ ಭಾರತ ಅಷ್ಟೇ ಅಲ್ಲದೆ ಸೊ ಹೊರ ಒಂದು ದೇಶಗಳಲ್ಲೂ ಸಹ ಅಬ್ಬರಿಸುವಂಥ ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗಲಿಕ್ಕೆ ಎಲ್ಲ ಈ ಒಂದು ಅಪ್ಡೇಟ್ಸ್ಗಳು ಕೊಡ್ತಾ ಇರುವಂಥ ಒಂದು ಇನ್ವಿಟೇಷನ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂಥ ಅಪ್ಡೇಟು ರುಕ್ಮಿಣಿ ವಸಂತ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಲ್ಲರೂ ಕೂಡ. ಆ್ಯಂಡ್ ರುಕ್ಮಿಣಿ ವಸಂತ್ ಕೂಡ ಇರೋದ್ರಿಂದ ನಮಗೆ ತುಂಬಾ ಒಂದು ಖುಷಿಯಾಗಿರುವಂಥದ್ದು. ಅವ್ರದ್ದು ಗೆಟಪ್ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಅವ್ರ ಮೇಕ್ ಓವರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರನ್ನ ನಾನು ಪರ್ಸ್ನಲಿ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ, ಅವರ ಒಂದು ಆ್ಯಕ್ಟಿಂಗನ್ನು, ಅವರ ಒಂದು ಅಭಿನಯವನ್ನು ನೋಡಲಿಕ್ಕೆ ನಾನು ಪರ್ಸ್ನಲಿ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಗೊತ್ತಿರಾಗೇ ಕಾಂತಾರ ಚಾಪ್ಟರ್ 1ನಲ್ಲಿ ನಾವು ಅವರ ಒಂದು ಗೆಟಪ್ ಆಗಿರ್ಬೋದು, ಅವರ ಒಂದು ನಟನೆಯನ್ನು ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ. ಯಾಕಂದರೆ ರುಕ್ಮಿಣಿ ವಸಂತ್ ಅವ್ರನ್ನ ನಾವು ತುಂಬ ಒಂದು ಕ್ಯೂಟಾಗಿ ನೋಡಿದ್ವಿ, ತುಂಬ ಒಂದು ಲವ್ಲಿಯಾಗಿ ನೋಡಿದ್ವಿ. ಬಟ್ ಚಾಪ್ಟರ್ 1ನಲ್ಲಿ ಅವರ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅಬ್ಬಾ
ಈಗೂ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ರುಕ್ಮಿಣಿ ವಸಂತ್ ಅವರು ಅಂತ ನಮಗನಿಸ್ತು. ನಿಜವಾಗ್ಲೂ ಗ್ರೇಟ್ಫುಲ್. ಆ್ಯಂಡ್ ಈ ಒಂದು ಟಾಕ್ಸಿಕಲ್ಲೂ ಕೂಡ ಆ ಒಂದು ಇಂಪ್ರೆಷನ್ ಕಾಣಿಸ್ತಾ ಇದೆ ಈ ಪೋಸ್ಟ್ ನೋಡಿದ್ಮೇಲೆ. ಸೊ ನನಗಂತೂ ತುಂಬ ಒಂದು ಎಕ್ಸೈಟ್ಮೆಂಟ್ ಆಗಿದೆ ರುಕ್ಮಿಣಿ ವಸಂತ್ ಅವ್ರನ್ನ ಟಾಕ್ಸಿಕ್ಕಲ್ಲಿ ನೋಡ್ಲಿಕ್ಕಂತರೂ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ಏನು ಕತೆ, ಏನು ವಿಚಾರ, ಈ 5 ಜನ ಹೀರೋಯಿನ್ಗಳು ಹೇಗೆಲ್ಲ ಕಾಣಿಸ್ಕೊಳ್ತಾರೆ, ಆ್ಯಂಡ್ ನಿಮಗೆ ಏನು ಅನಿಸುತ್ತೆ ಈ ಒಂದು ಟಾಕ್ಸಿಕ್ನ ಒಂದು ಅಪ್ಡೇಟ್, ಒಂದು ಈ ರೀತಿಯಾದ ಬರ್ತಾ ಇರುವಂಥ ನಟಿಯರನ್ನು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಆ್ಯಂಡ್ ರುಕ್ಮಿಣಿ ವಸಂತ್ ಅವರಿಗೆ ಪರ್ಸ್ನಲಿ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬೇಗ ಬರ್ತಾ ಹೋಗುತ್ತೆ ಟಾಕ್ಸಿಕ್. ಆ್ಯಂಡ್ ಮುಂದಿನ ಎಲ್ಲ ಸಿನಿಮಾಗಳ ಅಪ್ಡೇಟ್ಗಳು ಈ ಒಂದು ಜಾನ್ವರಿಲಿ ಬರ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಡೇಟ್ ಬರ್ತಿದ್ದ ಹಾಗೆಯೇ ಸ್ಟಾರ್ಟಿಂಗಲ್ಲಿ ನಾನು ಎಲ್ರಿಗೂ ಹೇಳೋದೇನು ಅಂತಂದರೆ, ಆ ಅಪ್ಡೇಟ್ ಕೊಡಿ, ಈ ಅಪ್ಡೇಟ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸಿನಿಮಾದ ಅಫಿಷಿಯಲ್ ಅಪ್ಡೇಟ್ ಸಿಕ್ತು ಅಂದರೆ ಅದ್ರ ಜೊತೆಗೆ ಏನಾದರೂ ಒಂದು ಎಳೆ ಸಿಕ್ತು, ಇಲ್ಲಿಂದ ಏನಾದರೂ ಅಫಿಷಿಯಲ್ ಕನ್ಫರ್ಮೇಷನ್ ಆಯಿತು ಅಂದರೆ ಯಾವುದೇ ಸಿನಿಮಾ ಆಗಿರಲಿ ಖಂಡಿತವಾಗ್ಲೂ ನಾನು ನಿಮಗೆ ಕಮ್ಯುನಿಟಿ ಟ್ಯಾಬಲ್ ಆಗಿರ್ಬೋದು ಅಥವಾ ಒಂದು ವಿಡಿಯೋ ಮುಖಾಂತರವಾಗಿ ನಿಮಗೆ ಆ ಅಪ್ಡೇಟನ್ನು ಬೇಗ ತಲುಪಿಸಲಿಕ್ಕೆ ಟ್ರೈ ಮಾಡೋದಲ್ಲ, ಖಂಡಿತವಾಗ್ಲೂ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.